Okay, welcome back to another video. Already ನೀವು ಕಲರ್ ಕರೆಕ್ಟರ್ ಇರ್ಬೋದು, ಫೌಂಡೇಶನ್ ಇರ್ಬೋದು, ಅದರ ಕಂಪ್ಲೀಟ್ ಆಗಿ ಟ್ಯುಟೋರಿಯಲ್ ಆ್ಯಂಡ್ ಪಾಯಿಂಟ್ಸ್ನ ನೋಡಿದ್ರೆ ಅನ್ಕೋತೀನಿ. ಇವತ್ತು ನಾನು ನೆಕ್ಸ್ಟ್ ಅದರದ್ದು ಸ್ಟೆಪ್ ಕನ್ಸಿಲರ್ ಬಗ್ಗೆ ಸ್ಮಾಲ್ ಆಗಿ ವಿಡಿಯೋ ಮಾಡ್ತಾರೆ. ಕಲರ್ ಕರೆಕ್ಟರ್ ಅಂತ ಒಂದು ಪಾರ್ಟ್ ಬರುತ್ತೆ. ಆ ಪಾರ್ಟ್ನ ನಾನು ಆಲ್ರೆಡಿ ಶೂಟ್ ಮಾಡಿದ್ದೀನಿ ಫೌಂಡೇಶನ್ ವಿಡಿಯೋ ಜೊತೆಗೇನೆ, ಯಾಕಂದರೆ ನಾನು ಅದನ್ನ ಫೌಂಡೇಶನ್ಗಿಂತ ಮುಂಚೆ ಅಪ್ಲೈ ಮಾಡಬೇಕಿತ್ತು. ಸೊ ಫಸ್ಟ್ ಫೌಂಡೇಶನ್ಗಿಂತ ಆ ಥರ ನೀವು ಕಲರ್ ಕರೆಕ್ಟರ್ ಆ್ಯಂಡ್ ಕನ್ಸೀಲರ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಕನ್ಸೀಲರ್ನ ಯಾವ ಥರ ಯೂಸ್ ಮಾಡೋದು ಅಂತ ಇವತ್ತು ಹೇಳ್ತಾ ಇದ್ದೀನಿ. ಆಲ್ರೆಡಿ ನಾನು ಕಲರ್ ಕರೆಕ್ಟರ್ ಮಾಡಿ ಫೌಂಡೇಶನ್ನ ಅಪ್ಲೈ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ನಾನು ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನಿವತ್ತು ಸ್ವಿಸ್ ಬ್ಯೂಟಿ ಅವರದ್ದು ಕನ್ಸಿಲರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಿಮಗೆ ಯಾವ ಬ್ರ್ಯಾಂಡ್ ಇಷ್ಟ ಆ ಬ್ರ್ಯಾಂಡಿದು ಕನ್ಸಿಲರ್ನ ತಗೋಬೋದು. ಬಟ್ ಇವಾಗ ನಾವು ಯೂಸ್ ಮಾಡಿರೋದು ಕನ್ಸಿಲರ್ ನಿಮ್ಮದು ಸ್ಕಿನ್ ಶೇಡ್ಗಿಂತ 1 ಅಥವಾ 2 ಶೇಡ್ ಲೈಟರ್ ಆಗಿರಬೇಕು. ಸೊ ಇವಾಗ ನಾನು ಸ್ವಿಸ್ ಬ್ಯೂಟಿದು ಕನ್ಸಿಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಎಲ್ಲೆಲ್ಲಿ ಹಚ್ಚಬೇಕು ಅಂತ ಹೇಳಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇವಾಗ. ಸೊ ಫಸ್ಟ್ ನಾವು ಕನ್ಸಿಲರ್ ಯೂಸ್ ಮಾಡಿದ್ದು ಜಸ್ಟ್ ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಡಾರ್ಕ್ ಸರ್ಕಲ್ ಕವರ್ ಮಾಡೋದಕ್ಕೆ. ಬಟ್ ಇವಾಗ ನಾವು ಲೈಟರ್ ಶೇಡ್ ಯೂಸ್ ಮಾಡಿರೋದು ಫೇಸ್ನ ಇನ್ನಷ್ಟು ಒಂಥರ ಬ್ರೈಟ್ ಮಾಡೋದಕ್ಕೆ, ಸ್ವಲ್ಪ ಇನ್ನೂ ಇದು ಮಾಡಿ ನಮ್ಮ ಫೇಸಿಗೆ ಒಂದು ಚೆನ್ನಾಗಿರೋ ಸ್ಟ್ರಕ್ಚರ್ ಕೊಡೋದಕ್ಕೆ. ಸೊ ಫಸ್ಟಿಗೆ ಈ ಕನ್ಸಿಲರ್ನ ನೀವು ನಿಮ್ಮದು ಈ ಐಬ್ರೋ ಏನಿದೆ ಅಲ್ವಾ, ಅದರ ಸರೌಂಡಿಂಗ್ ಹಚ್ಚಿದ್ರೆ ನಿಮ್ಮದು ಐಬ್ರೋ ಇನ್ನಷ್ಟು ಡಿಫೈನ್ ಆಗಿ ಕಾಣುತ್ತೆ. ಸೊ ಅದನ್ನ ನಿಮ್ಮದು ಐಬ್ರೋದು ಸುತ್ತ ಹಚ್ಬೋದು. ಸೊ ಇವಾಗ ನಾನು ಐಬ್ರೋ ಫಿಲ್ ಮಾಡ್ಕೊತೀನಿ. ಸೊ ಆಲ್ರೆಡಿ ನಾನು ಒಂದು ಐಬ್ರೋ ಫಿಲ್ ಮಾಡಿದ್ದೀನಿ, ಇನ್ನೊಂದನ್ನು ಫಿಲ್ ಮಾಡಿಲ್ಲ. ಸೊ ಈ ಥರ ಫಿಲ್ ಮಾಡಿದ ಮೇಲೆ ಅದರ ಸುತ್ತ ಕನ್ಸಿಲರ್ ಹಾಕಿಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತೀನಿ. ಕಾಣಿಸ್ತಿರ್ಬೋದು ಆಲ್ರೆಡಿ ನಾನು ಸ್ಮಾಲ್ ಡಾಟ್ ಥರ ಹಾಕಿದ್ದೀನಿ. ಸೊ ಇದನ್ನ ನಾನು ಬ್ಲೆಂಡ್ ಮಾಡಿಬಿಟ್ಟು ಎರಡರದ್ದು ಡಿಫ್ರೆನ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಒಂಥರ ತುಂಬಾ ಚೆನ್ನಾಗಿ ಡಿಫೈನ್ ಆಗಿ ಕಾಣುತ್ತೆ ಐಬ್ರೋಸ್, ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಇವಾಗ ನಾನು ಸೇಮ್ ಥಿಂಗ್ನ ಇಲ್ಲಿ ಕೂಡ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ನೋಡ್ಬೋದು ಎರಡು ಐಬ್ರೋ ಕೂಡ ಯಾವ ಥರ ಒಂಥರ ಚೆನ್ನಾಗಿ ಒಂಥರ ಶೇಪಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂಥೇಳಿ. ಸೊ ಓಕೆ, ಇವಾಗ ಐಬ್ರೋ ಸುತ್ತ ನಾವು ಕನ್ಸಿಲರ್ನ ಹಚ್ಚಾಗಿದೆ. ಇವಾಗ ನೆಕ್ಸ್ಟ್ ನಾವೆಲ್ಲಿ ಹಚ್ಚಬೇಕಂದ್ರೆ ಪಾಟ್ಸ್ ಇದ್ದರೆ ಅದರ ಮೇಲೆ ಸ್ವಲ್ಪ ಲೈಟಾಗಿ ಎಲ್ಲಿಯಾದರೂ ವಿಸಿಬಲ್ ಸ್ಪಾಟ್ಸ್ ಇದ್ದರೆ, ಆರೆಂಜ್ ಕಲರ್ ಕರೆಕ್ಟರ್ ನಾವೇನು ಹಚ್ಚಿರೋದು ಸ್ವಲ್ಪ ವಿಸಿಬಲ್ ಆಗ್ತಿರುತ್ತಲ್ವ, ಅದರ ಮೇಲೆ ಸ್ವಲ್ಪ. ನೆಕ್ಸ್ಟ್ ಇಲ್ಲಿ ಮೂಗು ಹತ್ರ ಹೆಚ್ಚಾಗಿ ನಮ್ಮದು ಸ್ವಲ್ಪ ಬ್ಲ್ಯಾಕ್ ಆಗಿರುತ್ತೆ. ಬಾಯಿ ಹತ್ರ ನೋಸ್ ಇದು ಬ್ರಿಡ್ಜ್ ಮೇಲೆ ಸೈಡಿಗೆ ಬರಬಾರ್ದು, ಜಸ್ಟ್ ಬ್ರಿಡ್ಜ್ ಮೇಲೆ ಹಚ್ಚಬೇಕು. ನೆಕ್ಸ್ಟ್ ಮಿಡಲ್ ಆಫ್ ದ ಫೋರ್ ಹೆಡ್ ಇಲ್ಲಿ ಈ ಹೈಲೈಟಿಂಗ್ ಕನ್ಸೀಲರ್ನ ಜಸ್ಟ್ 5 ಈ ಥರ ಕಾರ್ನರಲ್ಲಿ, ನೆಕ್ಸ್ಟ್ ಈ ಕಾರ್ನರಲ್ಲಿ ಈ ಥರ. ನೆಕ್ಸ್ಟ್ ಸ್ವಲ್ಪ ಇದು ಚೀಕ್ ಬೋನ್ ಮೇಲೆ ಚೂರು ಲೈಟಾಗಿ, ನೆಕ್ಸ್ಟ್ ಚಿನ್ ಮೇಲೆ, ಬೋ ಮೇಲೆ, ನೆಕ್ಸ್ಟ್ ಈ ಲಿಪ್ ಏನಿದೆಲ್ಲ ಇದರ ಕೆಳಗಡೆ ಸ್ವಲ್ಪ. ಸೊ ನೆಕ್ಸ್ಟ್ ಇದನ್ನ ನೀವು ಬ್ಲೆಂಡ್ ಮಾಡಬೇಕು. ಯಾವಾಗಲೂ ಕನ್ಸೀಲರನ್ನು ಇಮಿಡಿಯೇಟ್ ಬ್ಲೆಂಡ್ ಮಾಡಬೇಕು. ನೀವು ಸ್ವಲ್ಪ ಹೊತ್ತು ಇಡಬಾರ್ದು. ಫೌಂಡೇಶನ್ ಆದರೆ ಪರವಾಗಿಲ್ಲ, ಇದು ತುಂಬಾ ಒಂಥರ ಡ್ರೈ ಸೈಡ್ ಆಗಿರೋದ್ರಿಂದ ನೀವು ಇಮಿಡಿಯೇಟ್ ಬ್ಲೆಂಡ್ ಮಾಡಬೇಕು. ಇಲ್ಲಾಂದರೆ ಒಂಥರ ಪ್ಯಾಚಿ ಥರ ಆಗುತ್ತೆ. ಸೊ ಹಚ್ಚಿದ ತಕ್ಷಣ ಬ್ಲೆಂಡ್ ಮಾಡಿ. ನೆಕ್ಸ್ಟ್ ನೀವು ಬ್ಲೆಂಡ್ ಮಾಡುವಾಗ ಈ ಥರ ಅದನ್ನ ಡ್ರ್ಯಾಗ್ ಮಾಡಬಾರ್ದು, ಆ ಪ್ಲೇಸಿಂದ ಅದನ್ನು ಡಿಸ್ಪ್ಲೇಸ್ ಮಾಡಬಾರ್ದು. ಹಾಗೆ ಮಾಡಿದ್ರೆ ನೀವು ಹಾಕಿನೂ ಕೂಡ ಯೂಸ್ ಇಲ್ಲ. ಸೊ ನೀವು ಅದನ್ನ ಜಸ್ಟ್ ಟ್ಯಾಪ್ ಮಾಡಬೇಕು. ನೋಡಿ, ಜಸ್ಟ್ ಅಲ್ಲೇ ಜಸ್ಟ್ ಈ ಥರ ಟ್ಯಾಪ್ ಮಾಡಿ ಸೆಟ್ ಮಾಡೋದು. ಹಚ್ಚಿರ್ತೀರಿ ಅದು ಅಲ್ಲೇ ಇರಬೇಕು, ಆದರೆ ಹಚ್ಚಿದ ಥರ ಇರಬಾರ್ದು, ಜಸ್ಟ್ ಒಂಥರ ಬ್ಲೆಂಡ್ ಮಾಡಿ ಸ್ಪ್ರೆಡ್ ಮಾಡಿದ ಥರ ಇರಬೇಕು. ಸೊ ಇವಾಗ ಕಂಪ್ಲೀಟಾಗಿ ನಾನು ಬ್ಲೆಂಡ್ ಮಾಡ್ತೀನಿ. ಸೊ ಈ ಥರ ಆಲ್ರೆಡಿ ಕನ್ಸಿಲರ್ ಎಲ್ಲೆಲ್ಲ ಹಚ್ಚಿದ್ದೀವಿ ಅಲ್ಲೆಲ್ಲ ನಿಮಗೆ ಸ್ವಲ್ಪ ವೈಟಿಶ್ ಆಗಿ ಕಾಣಿಸ್ತಾ ಇರ್ಬೋದು. ಸೊ ಅದು ಕಂಪ್ಲೀಟಾಗಿ ನೀವು ಮಾಡಬೇಕಾದ್ರೆ ಸೆಟ್ ಆಗುತ್ತೆ. ಸೊ ಫೇಸ್ ಅಲ್ಲೆಲ್ಲ ಹೈಲೈಟಿಂಗ್ ಆದಾಗೆ ಕೂಡ ಅನಿಸ್ತಿದೆ ಅಲ್ವಾ ನಿಮಗೆ. ಇಷ್ಟು ಆದಮೇಲೆ ನೆಕ್ಸ್ಟ್ ನಾವು ಇದರ ಮೇಲೆ ಒಂದು ಲೂಸ್ ಪೌಡರ್ ಇಲ್ಲ ಕಾಂಪ್ಯಾಕ್ಟ್ ಪೌಡರನ್ನು ಹಚ್ಕೊತೀವಿ. ಆಯಿಲಿ ಸ್ಕಿನ್ ಇದ್ದರೆ, ಕಾಂಬಿನೇಷನ್ ಟು ಆಯಿಲಿ ಸ್ಕಿನ್ ಇದ್ದರೆ ನೀವು ಕಾಂಪ್ಯಾಕ್ಟ್ ಪೌಡರನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ನಿಮ್ಮದು ಡ್ರೈ ಸ್ಕಿನ್ ಇದ್ದರೆ ನೀವು ಲೂಸ್ ಪೌಡರ್ನ ಯೂಸ್ ಮಾಡ್ಬೋದು. ಎರಡು ಸ್ಕಿನ್ ಟೈಪ್ ಅವರು ಎರಡು ಪ್ರಾಡಕ್ಟ್ ಕೂಡ ಮಾಡ್ಬೋದು. ಯಾಕಂದರೆ ಆಲ್ರೆಡಿ ನಿಮ್ಮದು ಮಾಯ್ಶ್ಚರೈಸರ್ ನೀವು ಕರೆಕ್ಟ್ ಹಾಕಿದರೆ, ಪ್ರೈಮರ್ ಕರೆಕ್ಟ್ ಅಪ್ಲೈ ಮಾಡಿದ್ರೆ ಅದರದ್ದೇನು ನಿಮ್ಮದು ಆಯಿಲ್ ರಿಡಕ್ಷನ್ ಸ್ವಲ್ಪ ಕಮ್ಮಿನೇ ಆಗುತ್ತೆ. ಸೊ ಇವೇನಾದರೂ ಡ್ಯೂಯಿ ಮೇಕಪ್ ಲುಕ್ ಮಾಡಬೇಕಂತಿದ್ರೆ ಆಲ್ ಓವರ್ ಫೇಸಿಗೆ ನೀವು ಕಾಂಪ್ಯಾಕ್ಟ್ ಅಥವಾ ಲೂಸ್ ಪೌಡರ್ ಹಚ್ಚೋದು ಬೇಡ. ಜಸ್ಟ್ ನೋಸ್ ಎಲ್ಲೆಲ್ಲ ಆಯಿಲ್ ಜಾಸ್ತಿ ಪ್ರೊಡಕ್ಷನ್ ಆಗುತ್ತಲ್ವ ಅಲ್ಲೆಲ್ಲ ನೀವು ಹಚ್ಚಿದ್ರೆ ಆಯಿತು. ನಿಮಗೇನಾದರೂ ಮ್ಯಾಟ್ ಲುಕ್ ಮಾಡ್ತಾ ಇದ್ರೆ ನೀವು ಆಲ್ ಓವರ್ ಫೇಸಿಗೆ ಎರಡನ್ನೂ ಹಚ್ಬೋದು. ಐ ಮೇಕಪ್ ಮಾಡೋಕ್ಕಿಂತ ಮುಂಚೆ ನಾನು ಲೂಸ್ ಪೌಡರನ್ನು ಎಲ್ಲ ಕಡೆ ಹಚ್ತೀನಿ.
ಯಾಕಂದರೆ ಐ ಮೇಕಪ್ ಮಾಡುವಾಗ ಏನಾದರೂ ಫಾಲೋವರ್ಸ್ ಎಲ್ಲ ಆದರೆ ನೆಕ್ಸ್ಟ್ ನಾವು ಲೂಸ್ ಪೌಡರ್ನ ಡಸ್ಟ್ ಮಾಡಿದಾಗ ಅದು ಕೂಡ ರಿಮೂವ್ ಆಗುತ್ತೆ. ಸೊ ನಾನಿವಾಗ ಐ ಮೇಕಪ್ ಮಾಡ್ತಾ ಇದ್ದೀನಿ. ಮೇಲೆ ಕನ್ಸೀಲರ್ ಹಚ್ತಾ ಇದ್ದೀನಿ, ಯಾಕಂದರೆ ಇನ್ನೂ ಸ್ವಲ್ಪ ನಾವೇನು ಕಲರ್ ಹಚ್ತೀವಿ ಇನ್ನೂ ಸ್ವಲ್ಪ ಬ್ರೈಟ್ ಆಗಿ ಕಾಣುತ್ತೆ. ಹಚ್ಚಿ ಅದನ್ನ ಜಸ್ಟ್ ಅಲ್ಲೇ ನಾನು ಬ್ಲೆಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಈಗ ನಾನು ಲೂಸ್ ಪೌಡರ್ ಅಪ್ಲೈ ಮಾಡ್ತೀನಿ. ಇದನ್ನು ಡಸ್ಟ್ ಮಾಡಬೇಡಿ, ಜಸ್ಟ್ ಈ ಥರ ಅಪ್ಲೈ ಮಾಡಿ ಅಷ್ಟೇ. ಜಸ್ಟ್ ಇಲ್ಲಿ ಅಷ್ಟೇ ಹಚ್ಚಿಬಿಟ್ಟು ನೆಕ್ಸ್ಟ್ ನಾನು ಐ ಮೇಕಪ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಆಫ್ ಸ್ಕ್ರೀನಲ್ಲಿ, ಯಾಕಂದರೆ ಇದು ಐ ಟ್ಯುಟೋರಿಯಲ್ ಆಗಿರೋದ್ರಿಂದ ನಾನು ಅದನ್ನ ಐ ಮೇಕಪ್ಪನ್ನು ಆಫ್ ಸ್ಕ್ರೀನಲ್ಲಿ ಮಾಡಿದ್ದೀನಿ. ನಿಮಗೊಂದು ಝೂಮ್ ಲುಕ್ ಅಂತೂ ಕೊಡ್ತಾ ಇದ್ದೀನಿ ನೋಡಿ. ಜಸ್ಟ್ ತುಂಬಾ ಸಿಂಪಲ್ ಆಗಿರೋದು ಸಿಂಗಲ್ ಕಲರ್ ಐ ಲುಕ್ನ ಮಾಡಿದ್ದೀನಿ ನಾನು. ನೆಕ್ಸ್ಟ್ ನೀವು ಇಲ್ಲಿ ಏನು ಹಚ್ಚಿದ್ರಲ್ವಾ ಲೂಸ್ ಪೌಡರ್, ಅದನ್ನ ಡಸ್ಟ್ ಮಾಡಿ. ಸೊ ಏನಾದರೂ ಫಾಲೋವರ್ಸ್ ಇದ್ದರೆ ಈ ಥರ ಮಾಡಿದ್ರೆ ನಿಮ್ಮದು ಫೇಸಿದು ಸ್ಕಿನ್ಗೆ ತಾಗೋದಿಲ್ಲ ಅದು. ನೆಕ್ಸ್ಟ್ ನಿಮ್ಮದು ಫೇಸಲ್ಲಿ ಎಲ್ಲೆಲ್ಲ ಲೂಸ್ ಪೌಡರ್ ಅಗತ್ಯ ಇದೆ ಅಲ್ಲೆಲ್ಲ ನೀವು ಈ ಥರ ಕಂಪ್ಲೀಟ್ ಫೇಸಿಗೆ ಡಸ್ಟ್ ಮಾಡ್ಕೋಬೋದು. ಸೊ ಏನಾದರೂ ಒಂಥರ ಕ್ರೀಮಿ ಆಯ್ಲಿ ಏನಾದರೂ ನಾವು ಹಚ್ಕೊಂಡಿರ್ತೀವಲ್ಲ ಫೌಂಡೇಶನ್ ಕನ್ಸಿಲರ್, ಸೊ ಅಂಥದ್ದೆಲ್ಲ ಇದ್ದರೆ ನೀವು ಈ ಥರ ಡಸ್ಟ್ ಮಾಡಿದಾಗ ಅದೆಲ್ಲ ಸ್ವಲ್ಪ ಮ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ನೀವೇನಾದರೂ ಡ್ಯೂಯಿ ಲುಕ್ ಮಾಡೋದಿದ್ರೆ ಆಲ್ ಓವರ್ ಫೇಸಿಗೆ ಹಚ್ಚಬೇಕಾಗಿಲ್ಲ, ಜಸ್ಟ್ ಇಲ್ಲಿ ಮತ್ತು ಎಲ್ಲಿ ನಾವು ಕನ್ಸಿಲರ್ ಹಚ್ಚಿದ್ದೀವಿ ಅದರ ಮೇಲೆ ಮಾತ್ರ ನೀವು ಲೂಸ್ ಪೌಡರ್ನ ಹಚ್ಚಿ ನೆಕ್ಸ್ಟ್ ಅದನ್ನ ಡಸ್ಟ್ ಮಾಡ್ಬೋದು. ಸೊ ಕನ್ಸೀಲರ್ ಬಗ್ಗೆ ಇಷ್ಟೇ ಗೈಸ್. ಯಾವ ಥರ ಹಚ್ಚೋದು, ಯಾವಾಗ ಹಚ್ಚಬೇಕು ಆ್ಯಂಡ್ ಯಾವ ಥರ ಇದರಿಂದ ನಾವು ಚೆನ್ನಾಗಿ ಒಂದು ಮೇಕಪ್ ಲುಕ್ ಕ್ರಿಯೇಟ್ ಮಾಡ್ಬೋದು. ಜಸ್ಟ್ ಕನ್ಸೀಲರ್ದು ಮಾತ್ರ ಟ್ಯುಟೋರಿಯಲ್ನ ನೀವಿವತ್ತು ನೋಡಿದಿರಿ. ಸೊ ನೆಕ್ಸ್ಟ್ ಸ್ಟೆಪ್ ಕಾಂಟೋರನ್ನು ನಾನು ನಾಳೆ 2 PM ಅಪ್ಲೋಡ್ ಮಾಡ್ತೀನಿ. ಕಾಂಟೋರ್ ಯಾವ ಥರ ಅಪ್ಲೈ ಮಾಡೋದು ಆ್ಯಂಡ್ ಇದರಿಂದ ಫೇಸ್ ನಮ್ಮದು ಇನ್ನಷ್ಟು ಮೇಕಪ್ ಯಾವ ಥರ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲಿ ಹೇಳ್ತಾ ಇದ್ದೀನಿ. ಸೊ ನಾಳೆ ಸಿಗ್ತೀನಿ, ಅಲ್ಲಿ ತನಕ ಬಾಯ್.